ಸರ್ ಇಬ್ಬರೇ ಕುತ್ಕೊಂಡು ಬಗೆಹರಿಸ್ಕೊಳ್ಳೋಕೆ ಆಗಲ್ವಾ ಇದನ್ನ? ನೀವು ಎಲ್ಲ 2.5 ವರ್ಷ ಅನುಭವಿಸಿದಿರಿ, ನನಗೂ ಅವಕಾಶ ಮಾಡಿಕೊಡಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಥವಾ ಇಬ್ಬರ ಮಧ್ಯೆ ಇದೆಲ್ಲವೂ ಕೂಡ ಸಂಧಾನ ಆಗುವಂತ ಚಾನ್ಸಸ್ಗಳು ಕಡಿಮೆ ಕಾಣಿಸ್ತಿದೆಯಾ ಅಂತ? ಹೈಕಮಾಂಡೇ ಬರಬೇಕಾ ಇದಕ್ಕೆ? ಯಾಕಂದ್ರೆ ಸಿದ್ದರಾಮಯ್ಯನವರು ಬರೀ ಹೈಕಮಾಂಡ್ ಅಂತಿದ್ದಾರೆ. ಸರ್ ಇದು ಹಗ್ಗದ ಜಗ್ಗಾಟ. ಇದು ನೀನಾ ನಾನಾನು ಪ್ರಶ್ನೆ ಬಂದ್ಬಿಟ್ಟಿದೆ ಇಲ್ಲಿ. ಕರೆಕ್ಟ್. ಒಂದು, ಇವರು ಕೆಪಿಸಿಸಿ ಪ್ರೆಸಿಡೆಂಟ್, ಆಮೇಲೆ 2 ಪೋರ್ಟ್ಫೋಲಿಯೋ ಪವರ್ಫುಲ್ ಮಿನಿಸ್ಟರ್. ಸಿದ್ದರಾಮಯ್ಯನವರು 2.5 ವರ್ಷ ಆಳ್ವಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪು ಒಪ್ಪುಗಳು ಇರಬಹುದು, ದಟ್ ಇಸ್ ಡಿಫರೆಂಟ್. ಆದ್ರೆ he has proved ಫಾರ್ ದ ಲಾಸ್ಟ್ 7 years 7 ವರ್ಷ ಅವರು ನಾನೊಬ್ಬ ದಿಟ್ಟ ನಾಯಕ ಅಂತ ತೋರಿಸಿದ್ದಾರೆ. ಡೆಪ್ಯೂಟಿ ಸಿಎಂ ಆಗು ಕೆಲಸ ಮಾಡಿ ತೋರಿಸಿದ್ದಾರೆ. 17ನೇ ಬಜೆಟ್ ಕೊಡ್ತಾ ಇದ್ದಾರೆ. ಅಂದಮೇಲೆ ಅವ್ರ ಕ್ರೆಡಿಬಿಲಿಟಿಗೆ ನೀವು ವ್ಯಾಲ್ಯೂ ಮಾಡ್ಲೇಬೇಕಾಗತ್ತಲ್ವಾ? ಯು ಕೆನಾಟ್ ಡಿನೈ ದಟ್ ಅವ್ರ ಕ್ರೆಡಿಬಿಲಿಟಿ ಇದ್ದೇ ಇದೆ. ಅದನ್ನ ಓವರ್ಟೇಕ್ ಮಾಡಬೇಕು ಅಂತಂದ್ರೆ ನೀವು ಅಷ್ಟೇ ಮಟ್ಟಕ್ಕೆ ನೀವು ಬೆಳೆದಿರ್ಬೇಕಲ್ವಾ? ಅದಕ್ಕೋಸ್ಕರನೇ ಯಾವ್ದಕ್ಕೂ ಒಂದು ಕಾಂಪ್ರಮೈಸಿಂಗ್ ನೇಚರ್ ಅವರಿಬ್ಬರಲ್ಲೇ ಬರಬೇಕು. ಆಯ್ತು ಸರ್, 2 ವರ್ಷ ಕೊಡಿ, ನಾನು 28ಕ್ಕೆ ಸಿಎಂ ಆಗ್ತೀನಿ, ಧೈರ್ಯ ಇರ್ಬೇಕು ಸರ್, ಕಾನ್ಫಿಡೆನ್ಸ್ ಬೇಕು ಪಾರ್ಟಿ ಪ್ರೆಸಿಡೆಂಟ್ಗೆ. ಎಸ್, ನಾನು ಮುಂದೆ ಗವರ್ಮೆಂಟ್ ತರ್ತೀನಿ ನಮ್ಮ ಸರ್ಕಾರನೇ ಹೇಳ್ಬೇಕು ಅವರು. ಆ ಕಾನ್ಫಿಡೆನ್ಸ್ ಇಲ್ಲ ಅಂತ ಸರ್ಕಾರ ಹೆಂಗ್ ನಡೆಸ್ತಾರೆ ಇವಾಗ? 2.5 ವರ್ಷ ಕೊಟ್ರೆ ಇಷ್ಟರಲ್ಲಿ ಏನೇನ್ ಪ್ಲಾನಿಂಗ್ ಮಾಡ್ಬೋದು ಇವರು? ಆಮೇಲೆ ದುಡ್ಡೇ ಇಲ್ಲ ಸರ್ಕಾರದಲ್ಲಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ 22,000 ಕೋಟಿ ಹೊಸ ಬಜೆಟ್ ಆಗುತ್ತೆ ಅಂತ. ದುಡ್ಡೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರ ಹೆಂಗ್ ಡೆವಲಪ್ ಮಾಡಕ್ ಸಾಧ್ಯ ಇದೆ? GPA ಪ್ರೋಗ್ರಾಮ್ಸ್ ನೋಡಿದ್ರೆ ನಿಮಗೆ ಗ್ಲೋಬಲ್ ಪ್ರೋಗ್ರಾಮ್ ಇದ್ದಂಗಿದೆ. ಇದು ಅಷ್ಟೊಂದು ದುಡ್ಡು ಬೇಕು, ಎಲ್ಲಿಂದ ತರ್ತಾರೆ? ಯಾರು ಸರ್ಕಾರ ಕೊಡ್ತಾರೆ? ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಕ್ಟಿಂಗ್ ನ ಜಾಸ್ತಿ ಸಾಲಕ್ಕೆ ಹೋಗ್ತಿರಲ್ಲ ನೀವು. ಸೊ ಅದೆಲ್ಲ ಸಾಧ್ಯ ಇಲ್ಲ. ಇದು ಟೈಮ್ ಕನ್ಸ್ಯೂಮಿಂಗ್ ಫ್ಯಾಕ್ಟರ್ ಹೈಕಮಾಂಡ್. ಇವರಿಬ್ರು ಏನು ಕಾಂಪ್ರಮೈಸ್ ಆಗಿಲ್ಲ. ನನಗೆ ಕ್ಯಾಮರಾ ಮುಂದೆ ತೋರ್ಸಕ್ಕೆ ಇಬ್ರು ಕೂತ್ಕೊಂಡು ತಿಂಡಿ ತಿಂದಿದ್ದಾರೆ. ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸಮಸ್ಯೆ ಇರೋದು ಜಗತ್ ಜಾಹೀರಾಗಿದ್ಯಪ್ಪ. ನೀವ್ಯಾರು ಹೇಳಕ್ಕೆ? ನಾನೇ ಚೀಫ್ ಮಿನಿಸ್ಟರ್ 5 ವರ್ಷ ಅಂತ ಅವ್ರು ಹೇಳ್ತಾರೆ. ಇವರು ಯಾರಾಗ್ತಾರೋ ನೋಡ್ತೀನಿ ಅಂತ ಇವ್ರು ಹೇಳ್ತಾರೆ. ಸೊ ವಾಟ್ ಮೆಸೇಜ್ ಇಟ್ ಇಸ್ ಸೆಂಡಿಂಗ್? ಸರ್ ಇನ್ನೊಂದು ಬಿಜೆಪಿ, ಸರ್ ಈಗ ಬಿಜೆಪಿ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಅವ್ರು ಪ್ರಧಾನಿ ಆಗಬೇಕು ಅಂತ ಜನಸಾಮಾನ್ಯರು ವೋಟ್ ಹಾಕ್ತಾರೆ. ಅದನ್ನ ನಾವು ಬಹಳಷ್ಟು ನೋಡಿದ್ದೀವಿ. ಕೆಲವು ಕ್ಷೇತ್ರಗಳಲ್ಲಿ ಮೋದಿ ಅವರ ಹೆಸರು ಹೇಳ್ಕೊಂಡೇ ಸಾಕಷ್ಟು ಸಂಸದರು ಗೆಲ್ತಾನೆ ಬರ್ತಾ ಇದ್ದಾರೆ. ಹಾಗೆ ಕರ್ನಾಟಕದ ಪಾಲಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕಪ್ಪ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗ ಇಲ್ಲಿ ನಿಂತಿದ್ದಾರೆ, ಅವರು ನಾವು ಆಯ್ಕೆ ಮಾಡಬೇಕು, ಈ ತರ ಜನ ಅವ್ರಿಗೆ ವೋಟ್ ಮಾಡಿರ್ಬೋದಾ? ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣಿಸುತ್ತಾ ಅಂತ ಓವರಾಲ್ ನೋಡಿದ್ರೆ? ಸರ್, ಇದು ಪ್ರೈಮಾ ಫೇಸಿ ಏನ್ ಹೇಳುತ್ತೆ ಅಂದ್ರೆ ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ಬೋದು. ಆದ್ರೆ ಜನಸಾಮಾನ್ಯರಲ್ಲಿ ನಿನ್ನೆ ದಿವಸ ಒಂದು ನಿಮ್ಮ ಚಾನೆಲ್ ನಲ್ಲೇ ತೋರಿಸಿದ್ರು, ನೀವು ಕೊಟ್ಟಿರೋ ಬಿಟ್ಟಿ ಭಾಗ್ಯ ನಮ್ಗೆ ಯಾರಿಗೆ ಬೇಕು ಅಂತ ಬಾಯಿಗೆ ಬಂದಂಗ್ ಬೈದ್ರು. ಬಿಟ್ಟಿ ಭಾಗ್ಯದ ದುಷ್ಪರಿಣಾಮ ಏನಾಗಿದೆ ಅಂತ ಜನಕ್ಕೆ ಗೊತ್ತಿದೆ ಈಗಾಗ್ಲೇ. ಅದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಏನಾಗಿದೆ ಅಂತಾನು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು. ಸೊ ಇದನ್ನೇ ಇವರು ಇಟ್ಕೊಂಡು ನಾವು ಮುಂದೆ ನಿಮಗೆ ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳಕ್ ಆಗಲ್ಲ. ಅದು ಗಾನ್. ಎಷ್ಟು % ಓಟ್ ಬರ್ಬೋದು ಅದ್ರಲ್ಲಿ ಇವ್ರಿಗೆ? ಆದ್ರೆ ಇವರಲ್ಲಿ ಚಾಣಾಕ್ಷತೆ ಇರೋದೇನು ಅಂತಂದ್ರೆ ಈ ಅಹಿಂದ ಜಾತಿ ರಾಜಕೀಯ ಇದನ್ನು ಮಾಡೋದ್ರಿಂದ ಅವ್ರು ಓಟ್ ತರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇವ್ರಿಗಿದೆ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಅಷ್ಟೊತ್ತಿಗೆ ಎಷ್ಟು ವಯಸ್ಸಾಗಿರುತ್ತೆ, ಅವ್ರಿಗೆ ಅಷ್ಟು ಕೆಪಬಿಲಿಟಿ ಇರುತ್ತಾ? ಅದನ್ನ ಪಾರ್ಟಿಯವರು ಯೋಚನೆ ಮಾಡ್ತಾರೆ, ಪಕ್ಷದವರು ಯೋಚನೆ ಮಾಡ್ತಾರೆ, ಪಕ್ಷದ ಹೈಕಮಾಂಡ್ ಯೋಚನೆ ಮಾಡುತ್ತೆ. ಆದ್ರಿಂದ ಇವರು ಸಿದ್ದರಾಮಯ್ಯನವರು ಆ ಟೈಮಿಗೆ ಕಾಂಪ್ರಮೈಸ್ ಆಗಬೇಕೆ ಹೊರತು ಈಗ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳೋದು ತಪ್ಪು. ಯಾಕೆಂದ್ರೆ ಇದ್ರಲ್ಲಿ ಒಂದೇ ಒಂದು ಉದ್ದೇಶ ಏನಂದ್ರೆ, ಮುಂದೆ 3 ರಾಜ್ಯಗಳ ಎಲೆಕ್ಷನ್ ಇದೆ, 28ರಲ್ಲಿ ನಿಮ್ಮ ರಾಜ್ಯದ ಎಲೆಕ್ಷನ್ ಇದೆ. ಇದನ್ನ ಗಮನ ಇಟ್ಕೊಂಡು ನೀವು ತೀರ್ಮಾನ ಮಾಡ್ಕೋಬೇಕು. ಇವಾಗ ಏನೇ ಆ ಥರದ ತೀರ್ಮಾನ ಮಾಡಿ ನೀವು ತಕಡಿನ ಆ ಕಡೆ ಈ ಕಡೆ ಓಡಿಸಿದ್ರೆ ಡೆಫಿನೆಟ್ ಆಗಿ ಇಟ್ ಈಸ್ ಗೋಯಿಂಗ್ ಟು ಡ್ಯಾಮೇಜ್ ಕಾಂಗ್ರೆಸ್ ಪಾರ್ಟಿ ಇನ್ ಕರ್ನಾಟಕ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಕ್ಕಲಿಗ ಸಮುದಾಯದ ನಾಯಕರು, ಆ ಸಮುದಾಯದ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಕೆಲವು ಸರ್ವೆಗಳ ಪ್ರಕಾರ ಬಹುತೇಕವಾಗಿ ಒಕ್ಕಲಿಗರು ಕುಮಾರಸ್ವಾಮಿ ಅವರು ದೇವೇಗೌಡರನ್ನ ತಮ್ಮ ನಾಯಕರಂತ ಒಪ್ಕೊಂಡಿದ್ದಾರಂತೆ. ಜೊತೆಗೆ ವೋಟ್ ಶೇರಿಂಗ್ ಕೂಡ ನೋಡಿದ್ರೆ ಬಹುತೇಕವಾಗಿ JDS ಬಿಜೆಪಿಗೆ ಕಳೆದ ವಿಧಾನಸಭಾ ಚುನಾವಣೆ ಹಾಕಿದ್ದಾರೆ ಅಂತೆ. ಹಾಗಾಗಿನೇ ಇಲ್ಲಿ ಪ್ರಶ್ನೆ ಬರುತ್ತೆ ಸಹಜವಾಗಿ, ಒಕ್ಕಲಿಗರು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಿಂತಿದ್ದಾರಾ ಅಂತ? ಹೌದು ಸರ್, ಇಲ್ಲ ಅಂತ ನಾವು ಹೇಳೋದಿಲ್ಲ. ಒಕ್ಕಲಿಗರಲ್ಲಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಆದ್ಮೇಲೆ ಮುಖ್ಯಮಂತ್ರಿಗಳಾಗಿಲ್ಲ ಅನ್ನೋದು ಅವ್ರ ವಾದ ಇದೆ. ಸರಿ, ಒಪ್ಕೋತೀವಿ, ಒಕ್ಕಲಿಗರಾಗಬೇಕು. ಆದರೆ ದಲಿತರಿಗೆ ನೀವು ಕೊಟ್ಟಿದ್ದೀರಾ? ದಲಿತರ ಜೆಂಡಾ ಹಿಡ್ಕೊಂಡು 47ನೇ ಇಸ್ವಿಯಿಂದ ಅಂಬೇಡ್ಕರ್ ವಾದ, ಕಾನ್ಸ್ಟಿಟ್ಯೂಷನ್ ಎಲ್ಲ ಇಟ್ಕೊಂಡು ವಾದ ಮಾಡ್ಕೊಂಡ್ ಬಂದಿದ್ದೀರಲ್ಲ, ದಲಿತರಿಗೆ ಏನ್ ಕೊಟ್ಟಿದ್ದೀರಿ ಕರ್ನಾಟಕದಲ್ಲಿ? ನೀವು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ ಯಾವತ್ತಾದ್ರೂ? ನೀವು ಬೇರೆ ಯಾವ್ದಾದ್ರು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಾ? ತೋರಿಸಿ ಒಂದ್ ಕಡೆ. ನೀವು ಈವನ್ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಅಬ್ದುಲ್ ಕಲಾಂ ಅವರು ನಿಮಗೆ ಪ್ರೆಸಿಡೆಂಟ್ ಮಾಡಿದ್ ಬಿಜೆಪಿ ಅವರು, ನೀವ್ ಯಾರನ್ನ ಮಾಡಿದ್ರಿ?
ಇವರು ಒಬ್ಬರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿಟ್ರಿ, ಜಾಕೀರ್ ಹುಸೇನ್ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ರಿ. ಬಟ್ ಕರ್ನಾಟಕದಲ್ಲಿ ನೀವು ಅದೇ ಪಾಲಿಸಿ ತಂದ್ರ, ನೀವು ಒಬ್ಬರಿಗೆ ಯಾರಿಗಾರು ದಲಿತರಿಗೆ ನೀವು CM ಅನ್ನು ಮಾಡಿದ್ರೆ, ಇಲ್ಲಿ Correct. ಯಾರು ನಮ್ಮ ಮೈನಾರಿಟಿ ಕಮ್ಯುನಿಟಿಯವ್ರನ್ನ ಏನಾದ್ರು ಒಂದು ಪದವಿ ಕೊಟ್ರ ನೀವು ಇಲ್ಲಿ? ಇಲ್ಲ, ಯಾಕೆ ಕೊಡ್ಲಿಲ್ಲ ನೀವು? ನಿಮ್ಗೆ ಅಷ್ಟೊಂದು ನಿಮಗೆ ಡೆಮೋಕ್ರಸಿ ಮೇಲೆ ನಂಬಿಕೆ ಇದ್ದಿದ್ರೆ ಮಾಡ್ಬೋದಾಗಿತ್ತಲ್ಲ. ಆದ್ರೆ ಒಂದು ಜಾತಿ ಪರವಾಗಿ ಹೋಗಿ ಮಾಡ್ತೀವಿ ಅನ್ನೋದು, ಅವ್ರವ್ರ ಜಾತಿಯವ್ರು ಅವ್ರವ್ರು ಮಾಡ್ತಾರೆ. ದಲಿತರು ಅವ್ರ ಪಾಡಿಗೆ ಅವರು ಹೋರಾಡ್ತಾರೆ, ಒಕ್ಕಲಿಗರು ಅವ್ರ ಪಾಡಿಗೆ ನಮಗ್ ಬೇಕು ಅಂತಾರೆ. ಆಮೇಲೆ ಕುರುಬರ ಸಮಾಜದವರು, ಅಹಿಂದದವರು, ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ನಮಗೆ ಬೇಕು ಅಂತ ಹೇಳ್ತಾರೆ. ನಿಜ, ಅವ್ರವ್ರ ಪಾರ್ಟಿಯವ್ರಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಇದು ನ್ಯಾಚುರಲ್ ಇದೆ ರಾಜಕೀಯದಲ್ಲಿ. ಇವೆಲ್ಲ ಈ ಚೆಸ್ ಆಟ ನಡೆದೇ ನಡೆಯುತ್ತೆ. ಇದನ್ನ ಪೀಪಲ್ ಆರ್ ವಾಚಿಂಗ್ ವೆರಿ ಕೇರ್ಫುಲಿ. ಇದನ್ನ ಪಾರ್ಟಿಯವರು ಇದನ್ನೇ ಒಂದು ಅಜೆಂಡಾ ಮಾಡ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯ. ಬರ್ತೀನಿ ಸರ್, ಬರ್ತೀನಿ. ಒಂದು ಬ್ರೇಕ್ ಸಮಯ ಇದೆ, ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ.